ಆಂಧ್ರದಲ್ಲಿ ರಾಜಕೀಯ ಶಕ್ತಿ ತೋರಿಸಿದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಈಗ ತೆಲಂಗಾಣದ ರಾಜಕೀಯ ಅಖಾಡಕ್ಕೂ ಕಾಲಿಡುತ್ತಿದ್ದಾರೆನ್ನುವ ಮಾತು ಕೇಳಿ ಬರ್ತಾ ಇದೆ. ಪವನ್ ಕಲ್ಯಾಣ್ ಅವರ ಹೊಸ ಘೋಷಣೆ ಇದೀಗ ತೆಲುಗು ರಾಜ್ಯಗಳ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದು, ಹೊಸ ರಾಜಕೀಯ ಸಮೀಕರಣಗಳ ಚರ್ಚೆಗೆ ವೇದಿಕೆ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರದಲ್ಲಿ ಜನಸೇನಾ ಇದೆ, ಆದ್ರೆ ತೆಲಂಗಾಣದಲ್ಲಿ ಏನಿಲ್ಲ ಎಂಬ ಮಾತಿಗೆ ಈಗ ಹೊಸ ತಿರುವು ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ ನಲ್ಲಿರುವ ತಮ್ಮ ನಿವಾಸದ ಬಳಿ ನಡೆದ ಪತ್ರಿಕಾಗೋಷ್ಠಿ ಪವನ್ ಕಲ್ಯಾಣ್ ಮುಂಬರುವ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಷ ಸ್ಪರ್ಧಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಘೋಷಣೆಯ ಬೆನ್ನಲ್ಲೇ ತೆಲಂಗಾಣ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಆರಂಭವಾಗಿವೆ. ಇನ್ನು ಪವನ್ ಕಲ್ಯಾಣ್ ಅವರ ಈ ನಿರ್ಧಾರದ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳಿವೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ನೇತೃತ್ವದ ಮೈತ್ರಿಯಲ್ಲಿ ಜನಸೇನಾ ಪ್ರಮುಖ ಪಾಲುದಾರನಾಗಿದ್ದರೂ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಅವಕಾಶ ಸೀಮಿತವಾಗಿರಬಹುದು ಎಂಬ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ತಮ್ಮದೇ ರಾಜಕೀಯ ಅಸ್ತಿತ್ವವನ್ನ ಮತ್ತಷ್ಟು ಬಲಪಡಿಸಲು ಪವನ್ ತೆಲಂಗಾಣದತ್ತ ಮುಖ ಮಾಡಿದ್ದಾರೆ ಎಂಬ ಚರ್ಚೆಯೂ ಕೂಡ ನಡೀತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಜನಸೇನಾ ನಡುವೆ ತೆಲಂಗಾಣ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಶೇಷ ತಂತ್ರ ರೂಪಿಸಲಾಗಿದೆ ಅಂತ ಆರೋಪಿಸುತ್ತಿದ್ದಾರೆ. ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಸದ್ಯಕ್ಕೆ ಒಂದು ವಿಷಯ ಮಾತ್ರ ಸ್ಪಷ್ಟ ಆಗಿದೆ. ಜನಸೇನಾ ಮುಂದಿನ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಅದೃಷ್ಟ ಪರೀಕ್ಷಿಸಲು ಸಜ್ಜಾಗಿದೆ. ಆದ್ರೆ ಪವನ್ ಕಲ್ಯಾಣ್ ಸ್ವತಂತ್ರವಾಗಿ ಕಣಕ್ಕಿಳಿಯುತ್ತಾರಾ, ಮೈತ್ರಿ ರಾಜಕೀಯದ ಮೂಲಕ ಮುಂದುವರಿಯುತ್ತಾರಾ ಅಥವಾ ತೆಲಂಗಾಣದಲ್ಲಿ ಹೊಸ ರಾಜಕೀಯ ಸಮೀಕರಣ ಸೃಷ್ಟಿಸುತ್ತಾರಾ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಇನ್ನು ಒಟ್ನಲ್ಲಿ ಪವನ್ ಕಲ್ಯಾಣ್ ಅವರ ಈ ಹೆಜ್ಜೆ ಕೇವಲ ಚುನಾವಣಾ ಘೋಷಣೆಯಷ್ಟೇ ಅಲ್ಲ, ತೆಲಂಗಾಣ ರಾಜಕೀಯದಲ್ಲಿ ಜನಸೇನೆ ತನ್ನ ಪ್ರಭಾವ ವಿಸ್ತರಿಸುವ ದೊಡ್ಡ ಪ್ರಯತ್ನವಾಗಿಯೂ ಕಾಣಿಸ್ತಾ ಇದೆ. 2028ರ ಚುನಾವಣೆಗೆ ಇನ್ನೂ ಸಮಯ ಇದ್ರೂ ಕೂಡ ಪವನ್ ಕಲ್ಯಾಣ್ ಈಗಾಗಲೇ ರಾಜಕೀಯ ಕಣವನ್ನ ಬಿಸಿಯಾಗಿಸಿದ್ದು, ಅವರ ಮುಂದಿನ ನಡೆ ತೆಲಂಗಾಣ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುತ್ತೆ. ಗಂಟ್ಲು ಯಾಕೋ ತುಂಬಾ ಕರಕರ ಆಗ್ತಾ ಇದೆ ಅಲ್ಲ, ವಾಯ್ಸ್ ಸರಿ ಬರ್ತಿಲ್ಲ. ಇನ್ನು 2028ರ ಚುನಾವಣೆಗೆ ಇನ್ನೂ ಕೂಡ ಸಮಯವಿದ್ರೂ ಪವನ್ ಕಲ್ಯಾಣ್ ಈಗಾಗಲೇ ರಾಜಕೀಯ ಕಣವನ್ನ ಬಿಸಿಯಾಗಿಸಿದ್ದು, ಅವರ ಮುಂದಿನ ನಡೆ ತೆಲಂಗಾಣ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುತ್ತಾ ಎಂಬುದನ್ನ ಕಾದು ನೋಡ್ಬೇಕಿದೆ.